ಬೇಬಿ, ಒಂದು ಚಾನ್ಸ್ ಮಿಸ್ ಆದ್ರೆ ಏನಂತೆ? ನಿನ್ ಜೀವನನೇ ಮುಗ್ದೋಯ್ತು ಅಂತ ಅನ್ಕೊಂಡಿದ್ಯಾ? ಇನ್ನು ಸಾಕಷ್ಟು ಅವಕಾಶಗಳು ಸಿಗುತ್ತಮ್ಮ. ಪ್ಲೀಸ್ ಕಂಟ್ರೋಲ್. ನನ್ ಪಡ್ಕೋಬೇಕು ಅಂತಿದ್ ಪ್ರತಿಷ್ಠೆ, ಹೆಸರು ಎಲ್ಲ ಅವಳ ಪಾಲಾಗೋಯ್ತು. ಅಷ್ಟೊಂದು ಹೋಪ್ ಇಟ್ಕೊಂಡು ಸ್ಟೇಡಿಯಂಗೆ ಹೋಗಿದ್ ನಾನು ಫೂಲ್ ಆಗೋದೆ. ಈಗ ನಾನು ಹೇಗ್ ತಲೆ ಎತ್ಕೊಂಡು ಓಡಾಡ್ಲಿ? ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಎಷ್ಟು ಚೀಪ್ ಆಗಿ ನೋಡ್ತಾರೆ ಗೊತ್ತಾ? ಬೇಬಿ, ನನ್ ಕೈಲಾಗಿದ್ದನ್ನೆಲ್ಲ ನಾನು ಮಾಡಿದ್ನಲ್ಲಮ್ಮ. ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಹೇಳು? ಬೇಬಿ, ನೀನ್ ಹಸ್ಕೊಂಡಿದ್ರೆ ನನಗೆ ತಡ್ಕೊಳಕ್ಕಾಗಲ್ಲಮ್ಮ. ಬಾ, ಹೋಗಿ ಊಟ ಮಾಡಿ. ವಾಸುದೇವ್ ಅವರೇ, ಸರ್, ಈ ಫ್ಲಾಶ್ ನ್ಯೂಸ್ ನೋಡಿದ್ರ? ಮಾದಕ ವಸ್ತು ಕೇಸಲ್ಲಿ ಅರೆಸ್ಟ್ ಆಗಿರೋ ರಾಜಲಕ್ಷ್ಮಿ. ನೋಡ್ದೆ ಬೇಬಿ, ನಿನಗೆ ಸಿಗಬೇಕಾದಂತ ಗೌರವ ಅವಳಿಗೆ ಸಿಕ್ತು ಅಂತ ನೀನ್ ತುಂಬಾ ದುಃಖ ಪಡ್ತಾ ಇದೆಯಲ್ಲ. ನೋಡು, ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಜೈಲು ಪಾಲಾದಂತ ರಾಜಲಕ್ಷ್ಮಿ. ನಿನಗೀಗ್ಲೂ ದುಃಖ ಆಗ್ತಾ ಇದೆಯೇನಮ್ಮ? ಈ ರೀತಿ ನ್ಯೂಸ್ ನೋಡೋದಿಕ್ಕೆ ತುಂಬಾ ಹ್ಯಾಪಿ ಆಗ್ತಿದೆ ಡ್ಯಾಡಿ. ನೀವು ಬೇಲ್ ಕೊಡ್ಸಿದ್ದಷ್ಟೇ ಅಲ್ಲದೆ ಒಳ್ಳೆ ನ್ಯೂಸ್ ಅನ್ನು ತಂದಿದ್ದೀರಾ. ತುಂಬಾ ಥ್ಯಾಂಕ್ಸ್. ಹೋಗಿ ಬನ್ನಿ. ಬರ್ತೀನಿ ಸರ್. ಏನಮ್ಮ, ನೀನೀಗ ತೃಪ್ತಿಯಾಗಿ ಊಟ ಮಾಡ್ತೀಯಾ? ನಡಿ. ವಾಸುದೇವ್, ಡ್ಯಾಡಿ, ನೀನ ಅಲ್ಲಿ ಬಚಾವಾಗಿ ಇಲ್ಲಿ ಸಾಯೋದಿಕ್ಕೆ ಅಂತ ಬಂದ್ಯಾ? ನಿನ್ನ ನಮ್ ಡ್ಯಾಡಿಗೆ ಹೊಡಿತೀಯಾ? ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ. ನನ್ ಮನೆಗ್ ಬಂದು ನನ್ ಮೇಲೆ ಕೈ ಮಾಡ್ತೀಯಾ? ನಿನ್ಗೇನ್ ಮಾಡ್ತೀನಿ ನೋಡು. ಮಾಡೋದೆಲ್ಲ ಮಾಡಿ ಏನೋ ಮಾತಾಡ್ತಿದ್ಯಾ? ಯಾಕೋ ಹೊಡಿತಾ ಇದ್ಯಾ? ಅನ್ಯಾಯವಾಗಿ ರಾಜಿನ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕ್ಸೋಕ್ ನೋಡ್ತೀಯಾ? ಏನ್ ಮಾತಾಡ್ತಾ ಇದ್ಯಾ? ಮಾತಾಡ್ಬೇಡ. ಸ್ಟೇಡಿಯಂ ಅಲ್ಲಿ ನಿನ್ ಮಗಳನ್ನ ಆಡೋಕ್ ಬಿಟ್ಟಿಲ್ಲ ಅಂತ ಹೇಳಿ ನನ್ನ ಹೆಂಡತಿ ಜೀವನನ ನಾಶ ಮಾಡಕ್ ನೋಡ್ತಿದ್ಯಾ? ನಾನೇನು ಮಾಡಿಲ್ಲ. ನಾನು ಈಗಷ್ಟೇ ನ್ಯೂಸ್ ನೋಡ್ದೆ. ನಿನ್ ಮಗ